ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಕೇಸ್ ದಾಖಲಿಸಿರುವಂತಹ ಇಡಿ ತನಿಖೆಯನ್ನು ಚುರುಕುಗೊಳಿಸಿದೆ. ನಿನ್ನೆ ದೂರುದಾರ ಸ್ನೇಹಮಯಿ 500 ಪುಟಗಳ ದಾಖಲೆಯನ್ನು ಸಲ್ಲಿಸಿದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ವಿವರಣೆ ನೀಡಿದ್ದಾರೆ. ಈ ಮಧ್ಯೆ ಸಿಎಂ ಆಗ್ರಹಿಸಿರುವಂತಹ ಜನಾರ್ದನ ರೆಡ್ಡಿ ಸಿದ್ದರಾಮಯ್ಯ ವಿರುದ್ಧ 5,000 ಕೋಟಿ ಬೇನಾಮಿ ಆಸ್ತಿಯ ಬಾಂಬ್ ಸಿಡಿಸಿದ್ದಾರೆ. ಒಂದೆಡೆ ಮುಡಾ ಚಕ್ರವ್ಯೂಹ, ಮತ್ತೊಂದೆಡೆ ಇಡಿ ಟೆನ್ಷನ್. ಮೇಲ್ನೋಟಕ್ಕೆ ನಗುಮುಖವಿದ್ರು ಒಳಗಡೆ ತಳಮಳ. ಹೌದು, ಸೈಟ್ಗಳನ್ನ ವಾಪಸ್ ನೀಡಿದ್ರು ಇಡಿ ತನಿಖೆ ಸಿಎಂಗೆ ನಿದ್ದೆಗೆಡಿಸಿದೆ. ಇದರ ನಡುವೆ ಮುಡಾ ಪ್ರಕರಣದ ಸಾಕ್ಷ್ಯಾಧಾರಗಳು ಇಡಿ ಕೈ ಸೇರಿದೆ. ಇಡಿಗೆ 500 ಪುಟಗಳ ದಾಖಲೆ ಸಲ್ಲಿಸಿದ ಸ್ನೇಹಮಯಿ ಕೃಷ್ಣ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿ ಅಕ್ರಮ ಹಣ ವರ್ಗಾವಣೆ ಕೇಸ್ ದಾಖಲಿಸಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ನಿನ್ನೆ ಬರೋಬ್ಬರಿ 500 ಪುಟಗಳ ದಾಖಲೆಗಳನ್ನ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಶಾಂತಿನಗರ ಕಚೇರಿಗೆ ತೆರಳಿ ದಾಖಲೆಗಳನ್ನ ನೀಡಿ ವಿಚಾರಣೆ ಎದುರಿಸಿದ್ರು. ಬಳಿಕ ಮಾತನಾಡಿದ ಸ್ನೇಹಮಯಿ, ಬೆಳಿಗ್ಗೆಯಿಂದ ಸಂಜೆವರೆಗೂ ತನಿಖೆ ನಡೆದಿದೆ. ಅಧಿಕಾರಿಗಳಿಗೆ ಯಾವ ಕ್ಲಾರಿಫಿಕೇಶನ್ ಬೇಕೋ ಎಲ್ಲ ಕೊಟ್ಟಿದ್ದೇನೆ. ಅವರು ಮತ್ತೆ ವಿಚಾರಣೆಗೆ ಕರೆದ್ರೆ ಹಾಜರಾಗ್ತೇನೆ ಅಂತ ಹೇಳಿದ್ದಾರೆ. 500 ಪುಟಕ್ಕಿಂತ ಹೆಚ್ಚಿನ ದಾಖಲಾತಿಗಳನ್ನು ನಾನು ಕೊಟ್ಟಿದ್ದೆ. ಈ ಹಿನ್ನೆಲೆಯಲ್ಲಿ ನನ್ನ ವಿಚಾರಣೆ ಕರೆದು ಯಾವ್ಯಾವ ಅಂಶಗಳಿಗೆ ಯಾವ ದಾಖಲಾತಿಗಳು ಪೂರಕವಾಗಿದೆ ಅಂತೇಳಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿ ಅವ್ರಿಗೆ ಬೇಕಾದ ಎಲ್ಲ ರೀತಿಯ ಸ್ಪಷ್ಟೀಕರಣ ಪಡ್ಕೊಂಡಿದ್ರೆ, ಮತ್ತು ಕನ್ನಡದಲ್ಲಿ ದಾಖಲಾತಿಗಳ ಬಗ್ಗೆಯೂ ಕೂಡ ಅವರು ಕೆಲವು ಕೇಳಿ ಆ ದಾಖಲಾತಿಗಳ ಮೂಲ ದಾಖಲಾತಿಗಳು ಎಲ್ಲಿ ಸಿಗುತ್ತೆ ಅಂತೆಲ್ಲ ಮಾಹಿತಿ ಕೇಳಿದ್ರೆ ಅವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಕೊಟ್ಟಿದ್ದೀನಿ. 5,000 ಕೋಟಿಗಿಂತ ಹೆಚ್ಚಿನ ಅಕ್ರಮ ಹಣ ವ್ಯವಹಾರ ನಡೆದಿದೆ ಅಂತೇಳಿ ನಾವು ದೂರ ಜಿಲ್ಲೆ ತಿಳಿಸಿದ್ದೀವಿ. ಆ ವಿಚಾರ ಕೂಡ ಇವತ್ತು ನಾನು ಹೇಳಿದ್ದೀನಿ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ. ಹಾಗಾಗಿ ಸಾಕ್ಷ್ಯನಾಶ ಮಾಡಿದ್ರೆ ಅನ್ನೋದು ನನ್ನ ಪ್ರಕಾರ ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಬಲವಾದ ಸಾಕ್ಷಿ ಸಿಕ್ಕಿದೆ. ಇವರೇನು ನಿವೇಶನ ವಾಪಸ್ ಕೊಟ್ಟಿರೋದು ನಮ್ಮ ಬಲವಾದ ಸಾಕ್ಷಿ. ಒಬ್ಬ ಆರೋಪಿನೇ ತನ್ನ ತಪ್ಪನ್ನು ಒಪ್ಕೊಂಡಾಗ ಅದು ನಮಗೆ ಬಲವಾದ ಸಾಕ್ಷಿ ಆಗುತ್ತೆ ಹೊರತು ಸಾಕ್ಷಿ ನಾಶ ಹಾಗೆ ಆದ ರೀತಿ ಖಂಡಿತ ಆಗಲ್ಲ. ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿದೆ ಎಂಬ ವದಂತಿ ಹರಡಿತ್ತು. ಈ ಬಗ್ಗೆ ಸ್ಪಷ್ಟನೆ ನೀಡಿದ ಭೈರತಿ, ಇಡಿಯಿಂದ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಮುಡಾ ಕಚೇರಿಯಲ್ಲಿ ಕಡತ ಪರಿಶೀಲಿಸಿದ ಲೋಕಾಯುಕ್ತ ಡಿ. ಮುಡಾ ಹಗರಣದ ತನಿಖೆ ನಡೆಸುತ್ತಿರೋ ಲೋಕಾಯುಕ್ತ ನಿನ್ನೆ ಮುಡಾ ಕಚೇರಿಗೆ ಲಗ್ಗೆ ಹಾಕಿತ್ತು. ಎಸ್ಪಿ ಉದೇಶ್ ನೇತೃತ್ವದ ತಂಡ ಕೆಲ ಕಡತಗಳ ಪರಿಶೀಲನೆ ನಡೆಸಿತು. ಇನ್ನು ಮೊನ್ನೆ ಕೆಸರೆ ಗ್ರಾಮದಲ್ಲಿ ಮಹಜರು ಮಾಡಿದ್ದು, ಇವತ್ತು ಸಿಎಂ ಪತ್ನಿ ಪಾರ್ವತಿಗೆ ಮಂಜೂರಾಗಿದ್ದ ವಿಜಯನಗರದ ನಿವೇಶನಗಳನ್ನ ಪರಿಶೀಲಿಸಲಿದ್ದಾರೆ. ಸಿದ್ದರಾಮಯ್ಯ 5,000 ಕೋಟಿ ಬೇನಾಮಿ ಆಸ್ತಿ ಮಾಡಿದ್ದಾರೆ. ಹೊಸ ಬಾಂಬ್ ಸಿಡಿಸಿದ ಶಾಸಕ ಜನಾರ್ದನ್ ರೆಡ್ಡಿ. ಮುಡಾ ಪ್ರಕರಣದಲ್ಲಿ 14 ಸೈಟು 62 ಕೋಟಿ ಸಿಎಂಗೆ ದೊಡ್ಡ ವಿಚಾರವಲ್ಲ. ಸಿಎಂ ಸಿದ್ದರಾಮಯ್ಯ ಕುಟುಂಬಸ್ಥರು ಮತ್ತು ಸಂಬಂಧಿಕರ ಹೆಸರಿನಲ್ಲಿ 5,000 ಕೋಟಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಬಾಂಬ್ ಸಿಡಿಸಿದ್ದಾರೆ. ಅವ್ರ ಶ್ರೀಮತಿ 14 ಸೈಟ್ ವಾಪಸ್ ಕೊಟ್ಟಿದ ತಕ್ಷಣ ಇಲ್ಲಿಗೆ ಕತೆ ಮುಗೀತು ಅಂತೇಳಿ ಅವ್ರು ಭಾವಿಸಿದರೆ ಅದು ತಪ್ಪು. ಅವ್ರ ಇಡೀ ಬಂಧು ಬಳಗ, ಅವರ ಸ್ನೇಹಿತರ ಮಕ್ಕಳ ಮೇಲೆ, ಅವ್ರ ಇಡೀ ಗ್ರಾಮಸ್ಥರು, ಆ ಮೈಸೂರು ಭಾಗದಲ್ಲಿ ಅವ್ರ ಫಾಲೋಯರ್ಸು ಎಲ್ಲ ಬಿನಾಮಿಗಳ ಹೆಸರಲ್ಲಿ ಸುಮಾರು 5,000 ಕೋಟಿ ಬೆಲೆ ಮಾಡುವಂಥ ಮೈಸೂರು ಮಧ್ಯಭಾಗದ ಭೂಮಿಯನ್ನು ಅವರು ಕೊಳ್ಳೆ ಹೊಡೆದಿದ್ದಾರೆ. ಹಾಗಾಗಿ ಇದು ಸ್ಕ್ಯಾಮ್ 14 ಸೈಟ್ ಅಲ್ಲ, 62 ಕೋಟಿ ಅಲ್ಲ, ಇದು 5,000 ಕೋಟಿ ಸ್ಕ್ಯಾಮು. ಪರಿಷತ್ ಸದಸ್ಯ ಸಿಟಿ ರವಿ ಆತ್ಮಸಾಕ್ಷಿ ಬಗ್ಗೆ ಮಾತನಾಡುವ ಸಿಎಂ ಆತ್ಮವಂಚನೆ ರಾಜಕಾರಣ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ರಾಜೀನಾಮೆ ನೀಡಿ ತಪ್ಪಿತಸ್ಥರಲ್ಲ ಅಂತ ಸಾಬೀತಾದ್ರೆ ಮತ್ತೆ ಸಿಎಂ ಆಗಿ ಅಂತ ಸಿದ್ದರಾಮಯ್ಯಗೆ ಹೇಳಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಸಿದ್ದರಾಮಯ್ಯನವರು ಏನು ಮಾತಾಡಿದ್ರೋ ಆ ಮಾತನ್ನ ಪಾಲಿಸಿದ್ರೆ ಅದು ಆತ್ಮಸಾಕ್ಷಿ, ಪಾಲಿಸ್ತಾ ಇದ್ರೆ ಆತ್ಮವಂಚನೆ, ಅವ್ರು ಪಾಲಿಸದೇ ಇದ್ರೆ ಅದು ಆತ್ಮವಂಚನೆ. ಈಗ ಅವ್ರು ಮಾಡ್ತಿರೋ ರಾಜಕಾರಣ ಆತ್ಮವಂಚನೆಯ ರಾಜಕಾರಣ. ನೀವೇ ಮಾಡ್ಕೊಂಡಿರೋ ಕಾಯಿಲೆ ಇದು, ನೀವೇ ಕೆರ್ಕೊಂಡಿರೋ ಹುಣ್ಣಿದು, ಅದು ನೀವೇ ಔಷಧಿ ಹಾಕೋಬೇಕು, ರಾಜೀನಾಮೆ ಕೊಡಿ. ಅದಾದಮೇಲೆ ಎನ್ಕ್ವೈರಿ ಆಗಿ ಎಲ್ಲ ಆಗಿ ನೀವು ತಪ್ಪಿತಸ್ಥರಲ್ಲ ಅಂತ ಅಂದಾಗ ಕೋರ್ಟ್ ತೀರ್ಮಾನ ಮಾಡಿದ್ರೆ ನೀವೇ ಮುಖ್ಯಮಂತ್ರಿ ಆಗಿ ನಿಮ್ಮ ಪಾರ್ಟಿ ನಿಮ್ಗೆ ಅಷ್ಟೊಂದು ಹಿಡ್ತಾ ಇಲ್ಲದೆ ಹೋದ್ಮಾಗ
ನಾವೇನು ಮಾಡೋಕ್ಕಾಯ್ತದೆ? ಸಿಎಂ ಸಿದ್ದರಾಮಯ್ಯರನ್ನ ಸಮರ್ಥಿಸಿಕೊಂಡಿರೋ ಸಚಿವ ಜಮೀರ್ ಏನೇ ಮಾಡಿದ್ರು 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅಂದಿದ್ದಾರೆ. ಇನ್ನು ಮುಡಾ ಒಂದು ಬೋಗಸ್ ಕೇಸ್ ಅಂತ ಖಂಡ್ರೆ ಹೇಳಿದ್ದಾರೆ. ಯಾರು ಇಲ್ಲ ಅಕ್ಕಾಜಿ, ಓನ್ಲಿ ಒನ್. ಈಗ 5 ವರ್ಷ ಈ ಕಾಲದಲ್ಲಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ. ED ಬರಲಿ, CBI ಬರಲಿ, ಯಾವ ಆತಂಕನೂ ಇಲ್ಲ. ಕಳ್ತನ ಮಾಡಿದ್ರೆ ಕಳ್ಳನ ಭಯ. ನೋಡಿ ಹೆಂಗೆ ತಿರುಗ್ತಾರೆ ನಮ್ಮ ಟಗರ್, ನೋಡಿ ಟಗರ್ ಹೆಂಗೆ ತಿರ್ಕೊಳ್ತಾರೆ. ಟಗರ್ ಮುಖದ ಮೇಲೆ ಯಾವುದನ್ನ ಆ ಥರ ಕಾಣ್ತಾ ಇದೆಯಾ? ಯಾವುದಿದ್ರು ಟಗರೇ ಅದು. ಮೂಢ ಹಗರಣ ಅಂತೇನು ಹೇಳ್ತಾ ಇದ್ದಾರೆ. ಇದರಲ್ಲಿ ಏನೂ ಜೀವ ಇಲ್ಲ. ಮುಂಬರುವಂಥ ದಿನಮಾನಗಳಲ್ಲಿ ನಮಗೆ ನ್ಯಾಯಾಂಗದ ಮೇಲೆ ಭರವಸೆ ಇದೆ. ಈ ಪ್ರಕರಣ ಅಲ್ಲೇ ಅಂತ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇನೇ ಇರಲಿ, ಸಿಎಂ ವಿರುದ್ಧ ಇಡಿಗೆ ಸ್ನೇಹಮಯಿ ಕೃಷ್ಣ ದಾಖಲೆಯನ್ನ ಸಲ್ಲಿಸಿದ್ದಾರೆ. ದಸರಾ ಉದ್ಘಾಟನೆ ಸಂಭ್ರಮದಲ್ಲಿರೋ ಸಿಎಂಗೆ ಅದ್ಯಾವಾಗ ಜಾರಿ ನಿರ್ದೇಶನಾಲಯ ಶಾಕ್ ಕೊಡುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.